ಶರಣ್ರಿಪ್ಪ ತಾಯಿ ಎದಿ ಹಾಲಿನಷ್ಟನ ಅಮೃತವಾದಂಥ ಈ ತೆಂಗಿನಕಾಯಿ ಹಾಲು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತೈತಿ ಮತ್ತು ಇದರಿಂದ ನಾವು ಯಾವೆಲ್ಲ ವೆರೈಟಿ ರೆಸಿಪಿಗಳನ್ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ತೇನೆ. ಸೊ ಇದ್ರಾಗ ಭಾಳ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಈ ಒಂದು ಕಪ್ ತೆಂಗಿನಕಾಯಿ ಹಾಲು ನೀವು ಸೇವಿಸೋದ್ರಿಂದ ನೂರಾರು ರೋಗಗಳು ನಿಮಗೆ ಕಡಿಮೆ ಆಕ್ಕವು. ಒಂದು ರೀತಿಯಿಂದ ಇದು ರೋಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಸ್ಪೆಷಲಿ ಥೈರಾಯ್ಡ್ ಯಾರಿಗೆ ಐತಲ್ಲ ಅವ್ರಿಗೆ ಹೇಳಕತ್ತೇನೆ. ಸೊ ಇದರಿಂದ ಯಾವ ರೆಸಿಪಿ ಹೆಂಗೆ ಮಾಡೋದು, ಅದು ಹೆಂಗೆ ಬೆನಿಫಿಟ್ಸ್ ಆಗ್ತೈತೆ ಅಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ. ಎಣ್ಣೆ ಇಲ್ಲದ ಅಡುಗೆ ಹೆಂಗೆ ಮಾಡೋದು, ಇದರಿಂದ ನಮಗೇನೇನು ಬೆನಿಫಿಟ್ಸ್ ಆಗ್ತೈತಿ, ಡಯಾಬಿಟಿಕ, ಥೈರಾಯ್ಡ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಮತ್ತು ಬೇರೆ ಆದಂಥ ರೋಗಗಳಿಂದ ನೀವು ಹೆಂಗೆ ತಪ್ಪಿಸ್ಕೋಬೇಕು, ಆಲ್ರೆಡಿ ಇದ್ದರೆ ಅದನ್ನು ಹೆಂಗೆ ರಿವರ್ಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ. ಫಸ್ಟಿಗೆ ಗ್ರೇವಿ ಮಾಡ್ಕೊಂಬಿಡೋಣ, ಆಮೇಲೆ ತೆಂಗಿನಕಾಯಿ ಹಾಲಿಂದ ಪಲಾವ್ ಮಾಡ್ಕೊಳ್ಳೋಣ. ಗ್ರೇವಿ ಮಾಡ್ಕೊಳಕ್ಕೆ ಫಸ್ಟ್ ಒಂದು ಪಾತ್ರೆಗೆ ನಾನು ಏನು ಮಾಡ್ತೇನೆ, ಟೊಮ್ಯಾಟೊ ಹಾಕ್ಕೊಂಡು ಚಂದಂಗೆ ಟೊಮ್ಯಾಟೊನ ಬಾಡಿಸ್ಕೊತೀನಿ. ಈ ಟೊಮ್ಯಾಟೊ ಫುಲ್ ಹಣ್ಣನ್ನು ಮುದಿಗೆ ಹೇಗೆ ಅದರಾಗಿಂದ ರಸ ಎಲ್ಲ ಬಿಟ್ಟು ಸ್ವಲ್ಪ ಮೆತ್ತಗಾಗಬೇಕು. ಹಿಂಗೆ ಮೆತ್ತಗಾಗುವವರೆಗೂ ನಾವು ಅದನ್ನು ಚಂದಂಗೆ ಬೇಯಿಸ್ಕೋಬೇಕಾಗ್ತೈತಿ. ಬೇಯಿಸ್ಕೋವಾಗನ ಸ್ವಲ್ಪ ನಾನು ಏನು ಮಾಡಿಬಿಡ್ತೀನಿ, ಹವೇಜ ಅಥವಾ ಧನಿಯಾ ಕಾಳು ಏನಂತಾರಲ್ಲ ಅವ್ರನ್ನೂ ಹಾಕೊಂಡು ಬಿಡ್ತೀನಿ. ಯಾಕಂದ್ರೆ ಟೊಮ್ಯಾಟೊ ನೀರಿನಾಗ ಅವು ಮೆತ್ತಗಾಗಿ ಚಂದಂಗೆ ಬೆಂದು ಬಿಡ್ತಾವೆ. ಅದಕ್ಕೆ ಅದಾದ್ಮೇಲೆ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಚಂದಂಗೆ ಬೇಯಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ಅಡುಗೆ ಟೇಸ್ಟ್ ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ. ಹಿಂಗೆ ಇದನ್ನು ಚಂದಂಗೆ ಬಾಡಿಸ್ಕೊಂಬಿಡೋನು. ನಾವೇನು ಅಡುಗೆ ಮಾಡ್ತೀವಲ್ಲ ಅದ್ರಾಗ ನಮ್ದೆಲ್ಲ ಮೆಡಿಸಿನ್ಸು ಅದಾವೆ. ಜಸ್ಟ್ ಮಾಡೋದು ವಿಧಾನ ಮತ್ತು ಯಾವ ಟೈಮಿಗೆ ಎದನ್ನು ತೊಗೋಬೇಕು ಅನ್ನೋದು ನಮಗೆ ಪರ್ಫೆಕ್ಟಾಗಿ ತಿಳ್ಕೊಬೇಕು ಅಷ್ಟೇ. ಅದು ಆಯುರ್ವೇದ, ಮತ್ತೇನು ಬೇರೆ ಅಲ್ಲ. ನಾವು ಮನ್ಯಾಗ ಏನು ಮಾಡ್ಕೊತಿರ್ತೀವಲ್ಲ ಅದ್ರಾಗ ಔಷಧಿ ಗುಣಗಳಿರ್ತಾವೆ. ಡಾಕ್ಟ್ರು ನಮ್ಗೆ ಅದನ್ನೇ ಹೇಳ್ತಾರೆ. ಅವ್ರು ಒಂದು ಸ್ವಲ್ಪ ಮೆಡಿಸಿನ್ ಮಾಡಿಕೊಡ್ತಾರೆ. ಇಲ್ಲಿ ಡೈರೆಕ್ಟ್ ನಾವು ಕಣ್ಣು ಮುಂದೆ ಹುರ್ಕೊಂಡು ತಿಂತೀವಿ, ಅಟ್ಟ ಡಿಫ್ರೆನ್ಸ್ ನೋಡ್ರಿ. ಸ್ವಲ್ಪ ಇದು ಬೇಯಕ್ಕೆ ಒಂದು 2-3 ಚಮಚೆ ಅಷ್ಟು ನೀರು ಹಾಕೊಂಡ್ಬಿಟ್ಟೇನಿ. ಇದು ಚಂದಂಗೆ ಬೆಂದ ಮೇಲೆ ಇದಕ್ಕೆ ನಾ ಏನು ಮಾಡಕತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಗೋಡಂಬಿ ಹಾಕೋತೀನಿ. ಯಾಕಂತಂದ್ರೆ ಈ ಗೋಡಂಬಿ ಮತ್ತು ಕೊತ್ತಂಬರಿ ನಮ್ಮ ಹಾಕೊಳ್ಳೋದ್ರಿಂದ ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಬರ್ತದೆ, ಸ್ಪೆಷಲಿ ಗೋಡಂಬಿ. ಓಕೆ, ನೀವು ತುಪ್ಪ ಇಲ್ಲ ಅಥವಾ ಕ್ರೀಮ್ನ ಯೂಸ್ ಮಾಡಿಲ್ಲ ಅಂತ ಅನ್ಸಂಗಿಲ್ಲ, ಅದಕ್ಕೆ ಇಲ್ಲಿ ಗೋಡಂಬಿನ ನಾ ಯೂಸ್ ಮಾಡತ್ತೇನೆ. ಇನ್ನು ಕೊತ್ತಂಬರಿದು ಭಾರಿ ಬೆನಿಫಿಟ್ಸ್ ಅದಾವೆ. ಟೇಸ್ಟ್ ಎನ್ಹ್ಯಾನ್ಸ್ಮೆಂಟ್ ಅಷ್ಟೇ ಅಲ್ದನ ಡೈಜೆಷನಿಗೆ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡೋಕೆ, ಬ್ಲಡ್ ಶುಗರ್ ಕಡಿಮೆ ಮಾಡೋಕೆ, ಡಯಾಬಿಟಿಸ್ ಕಡಿಮೆ ಮಾಡೋಕೆ, ಆಸ್ಟೋಪ್ರೋಸಸ್ ಕಡಿಮೆ ಮಾಡೋಕೆ, ಹಿಂಗೆ ಭಾಳದ್ರಾಗ ಕೊತ್ತಂಬರಿ ಭಾಳ ನಮಗೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ಇದನ್ನು ಎಲ್ಲ ಅಡುಗೆ ಒಳಗೆ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ. ಮತ್ತು ಬಾಯಾಗ ಯಾರಿಗೆ ಹುಣ್ಣು ಇರ್ತಾವಲ್ಲ ಅದನ್ನು ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ಲದೆ ಮೇನ್ ಇಂಗ್ರೀಡಿಯೆಂಟ್ ನಮ್ಮದು ತೆಂಗಿನಕಾಯಿ. ಹಸಿ ತೆಂಗಿನಕಾಯಿ ಒಂದು ರೀತಿಯಿಂದ ಎಲ್ಲ ರೋಗಗಳಿಗೂ ರಾಮಬಾಣ ಅಂತ ಹೇಳ್ಬೋದು. ಯಾಕಂದರೆ ಇದ್ರಾಗ ಭಾಳ ಖನಿಜಗಳಿರ್ತಾವೆ. ಇವು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದು ಅಷ್ಟೇ ಅಲ್ದನ ನಮಗೆ ಬೆಸ್ಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ತೆಂಗಿನಕಾಯಿ ಡೈಲಿ ಆಹಾರದಾಗ ಡೈರೆಕ್ಟ್ ಇಲ್ಲ ಈ ಥರ ಇಂಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ ಕೂಡ ಕಂಟ್ರೋಲಿಗೆ ಬರ್ತೈತಿ. ಸೊ ಇನ್ನೆಲ್ಲ ಅದು ಸ್ವಲ್ಪ ಬಿಸಿ ಆರಿದ್ಮೇಲೆ ಅದನ್ನೊಂದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ನುಣ್ಣಗೆ ಆಗ್ತೈತಲ್ಲ ಅಷ್ಟು ನುಣ್ಣಗೆ ಅದನ್ನು ರುಬ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಏನಾದರೂ ಇದನ್ನಿತ್ತಂದ್ರೆ ಬಾಯಾಗ ಕಚ್ ಅಂತೈತಿ. ಅದಕ್ಕೆ ಇಲ್ಲಿ ನಾನು ನುಣ್ಣಗೆ ರುಬ್ಕೊಂಡೇನಿ. ಮತ್ತು ಅದೇ ಪಾತ್ರೆ ತೊಗೊಂಡು ಇಲ್ಲಿ ನಾನು ಏನು ಮಾಡತ್ತೀನಿ, ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡತ್ತೀನಿ. ಸೊ ಫಸ್ಟಿಗೆ ಜೀರಿಗೆ ಹಾಕೋತನು, ಸಾಸ್ವೆ ಹಾಕೋತನು. ಜೀರಿಗೆ ಸಾಸ್ವೆನೂ ಭಾಳ ಇಂಪಾರ್ಟೆಂಟ. ಕ್ಯುಮಿಂಗ್ ಸೀಡ್ಸ ನಮ್ಮ ದೇಹಕ್ಕೆ ತಂಪನ್ನು ಕೂಡ ಪ್ರೊವೈಡ್ ಮಾಡ್ತೈತಿ. ಸೊ ಇದ್ರ ಜೊತೆ ನಾ ಇಲ್ಲಿ ಏನು ಮಾಡಕತ್ತೇನೆಂದ್ರೆ 2 ಲವಂಗ ಮಸಾಲೆಗೆ ಸಂಬಂಧಿವ, ಆಮೇಲೆ 2 ಏಲಕ್ಕಿ ಹಾಕ್ಕೊಂಡೇನಿ, ಲವಂಗ ಹಾಕ್ಕೊಂಡು 1 ಸ್ಟಾರು ಹಾಕೋತೀನಿ, 1 ಇಂಚಷ್ಟು ದಾಲ್ಚಿನ್ನಿ ಅಥವಾ ಏನಂತೀರಿ ಚಕ್ಕೆ ಇರ್ತೈತಲ್ಲ ಅದು, ಮತ್ತು 1 ಜಾಪತ್ರಿ ಹೂ ಹಾಕ್ಕೊಂಡು 2 ಬಿರಿಯಾನಿ ಎಲೆ ಹಾಕ್ಕೊಂಡು ಚಂದಂಗೆ ಇವ್ರದ್ದೆಲ್ಲ ವಾಸನೆ ಬರಬೇಕು, ಮೂಗಿಗೆ ವಾಸನೆ ಬಡಿಬೇಕು, ಅಲ್ಲಿವರೆಗೂ ಅವ್ರನ್ನ ಚಂದಂಗೆ ಹುರ್ಕೋಬೇಕು. ನಾ ಇಲ್ಲಿ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡತ್ತಿಲ್ಲ. ಎಣ್ಣೆ ಯೂಸ್ ಮಾಡದೇ ಇರೋದ್ರಿಂದ ಫುಡ್ ಒಳಗಿರೋ ಕ್ಯಾಲರಿ ಆಟೋಮೆಟಿಕ್ ಕಡಿಮೆ ಆಗ್ತೈತಿ ಮತ್ತು ಎಲ್ಲ ನ್ಯೂಟ್ರಿಷನು ಅದ್ರಾಗ ಇರ್ತೈತಿ. ಆಬ್ವಿಯಸ್ಲಿ ಈರುಳ್ಳಿ ಗ್ರೇಟ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಆಲ್ರೆಡಿ ಹೇಳೇನಿ, ಅದನ್ನು ಹಾಕ್ಕೋತೀನಿ. ಈ ಈರುಳ್ಳಿ ಏನಾಗಬೇಕು ಮತ್ತು ಟೊಮ್ಯಾಟೊ ಫುಲ್ ಹಣ್ಣನ್ನು ಮುದುಕಿ ಆಗುವವರೆಗೂ ನಾ ಇವತ್ತರನ್ನ ಚಂದಂಗೆ ಬಾಡಿಸ್ಕೊಂಡು ಬಿಡ್ತೀನಿ. ಸೊ ಇವೆಲ್ಲ ಚಂದಂಗೆ ಬಾಡಬೇಕು. ಅಲ್ಲಿವರೆಗೂ ನಾ ಏನು ಮಾಡ್ತೇನೆ ಅಂತಂದ್ರೆ ನಿಮಗೆ ಈ ಮಿಕ್ಸ್ಡ್ ವೆಜಿಟೇಬಲ್ ಕುರ್ಮಾನ ಇದೇನು ಮಾಡತ್ತೆಲ್ಲ ಸೈಡ್ ಡಿಶ್ ಇದ್ರದ್ದು ಬೆನಿಫಿಟ್ಸ್ ಹೇಳ್ತೇನೆ.
ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ವಿಟಮಿನ್ ಸಿ ಆಗಿರಬಹುದು ಅಥವಾ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಲ್ಮೋಸ್ಟ್ ಹೆಚ್ಚಿರ್ತೈತಿ. ಇಮ್ಯೂನ್ ಸಿಸ್ಟಮ್ಗೂ ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆಬ್ವಿಯಸ್ಲಿ ಫೈಬರ್ ಇರ್ತೈತಿ, ಪ್ರೋಟೀನು ಇರ್ತೈತಿ. ಸೊ ಡಿಫ್ರೆಂಟಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಬೇಕಾದ ವೆಜಿಟೇಬಲ್ಸ್ ಹಾಕ್ಬೋದು, ಇದು ಹಾಕ್ಬೇಕಂತೇನಿಲ್ಲ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೇನಿ. ನಾ ಇಲ್ಲೇ ಆ ಕ್ಲಿಪ್ ಮಿಸ್ ಆಗೈತೆ ಮಸಾಲೆ ಹಾಕೋದು. ಅದಾದ್ಮೇಲೆ ನಾ ಇಲ್ಲಿ ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಟಿಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚಂದಂಗೆ ಹಸಿ ವಾಸನೆ ಹೋಗೋವರೆಗೂ ಅವ್ರನ್ನ ಚಂದಂಗೆ ಬಾಡಿಸ್ಕೊತೀನಿ. ಸ್ಪೈಸಸ್ಸೂ ಭಾಳ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಅದಾವು. ಅದ್ರದ್ದು ಒಂದೊಂದು ಬೆನಿಫಿಟ್ಸ್ ಅದಾವೆ. ಈಗ ಸಿನಮನ್ ಅದ ಏನು ಚಕ್ಕೆ ಅಂತೀವಲ್ಲ, ಅದು ಏನು ಮಾಡ್ತೈತೆ ಅಂದ್ರೆ ನಮಗೆ ಇನ್ಫ್ಲಮೇಷನ್ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ. ಟರ್ಮರಿಕ್ ಏನು ಮಾಡ್ತೈತಿ, ಇನ್ಫ್ಲಮೇಷನ್ ಕಡಿಮೆ ಮಾಡ್ತೈತಿ. ಜಿಂಜರ್ ನಮ್ಗೆ ಪೇನ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡ್ತೈತಿ. ಸೊ ಹಿಂಗೆ ಎಲ್ಲ ಐಟಮ್ಸ್ಗಳು ಚಂದಂಗಿ ಹಸಿ ವಾಸನೆ ಹೋಗೋವರೆಗೂ ಚಂದಂಗೆ ಬೇಯಿಸ್ಕೊಂಡು ಆದಮೇಲೆ ಈ ಥರ ಒಂದು ತಿಕ್ ಕನ್ಸಿಸ್ಟೆನ್ಸಿ ಇರುವಂಥ ನಮಗೆ ಒಂದು ಗ್ರೇವಿ ಸಿಗ್ತೈತಿ. ಸೊ ಈ ಗ್ರೇವಿ ಚಂದಂಗಿ ಕುದ್ದೈತೋ ಇಲ್ಲೋ ಅಂತ ಒಂದು ಸತಿ ನೀವು ಕನ್ಫರ್ಮ್ ಮಾಡ್ಕೊರಿ. ಕನ್ಸಿಸ್ಟೆನ್ಸಿ ನೋಡ್ಕೊರಿ. ಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ನೀರು ಬೇಕಂದ್ರೆ ಜಾಸ್ತಿನೂ ಇಟ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಚಂದಂಗೆ ಹಸಿ ವಾಸನೆ ಹೋದ್ಮೇಲೆ ನಾ ಇಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಮತ್ತು ಮೂಲಂಗಿನ ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ನಾ ಯಾಕೆ ಆಲ್ರೆಡಿ ಅದನ್ನು ಬೇಯಿಸ್ಕೊಂಡೇನಿ ಅಂತಂದ್ರೆ ಸ್ಟೀಮ್ ಒಳಗೆ ಬೇಯಿಸ್ಕೊಂಡಾಗ ವೆಜಿಟೇಬಲ್ಸ್ದ ನ್ಯೂಟ್ರಿಷನ್ ಹಾಳಾಗೋದಿಲ್ಲ, ಆ ರೀಸನಿಂದ. ಸೊ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಮತ್ತೊಂದು ಮಾಡೋದ್ರಿಂದ ಅದು ವೇಸ್ಟ್ ಆಗ್ತೈತಿ. ಮತ್ತು ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಗ್ಯಾಸನ್ನು ಸೇವ್ ಮಾಡ್ಬೋದು. ಅನ್ನ ಮಾಡುವಾಗನ ಈ ಥರ ನೀವು ವೆಜಿಟೇಬಲ್ಸ್ ಬೇಯಿಸ್ಕೊಂಬಿಟ್ರೆ ಮುಗೀತು, ಗ್ಯಾಸ್ ಸೇವ್ ಆಕತಿ, ನ್ಯೂಟ್ರಿಷನ್ ಹಂಗೆ ಉಳಿತೈತಿ. ಇದರಿಂದ ನಾ ಏನು ಮಾಡಕತ್ತೇನಿ, ಎರಡನ್ನೂ ಟುಗೆದರ್ ಆಗಿ ನಾ ಇಲ್ಲಿ ಬಳಸಾಕತ್ತೇನಿ. ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿದ ಅಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊರಿ. ಮತ್ತು ಈ ಹಾಲು ಅಂದರೆ ತೆಂಗಿನಕಾಯಿ ಹಾಲು ಹಾಕಿ ಏನು ನಾವು ಪಲಾವ್ ಮಾಡಿರ್ತೀವಲ್ಲ, ಅದಕ್ಕೆ ಈ ವೆಜ್ ಕುರ್ಮಾ ಅನ್ನೋದು ಭಾರಿ ಬೆಸ್ಟ್ ಕಾಂಬಿನೇಷನ್. ಇದಕ್ಕಷ್ಟೇ ಅಲ್ಲ, ಪೂರಿ ಚಪಾತಿಗೂ ಭಾಳ ಮಸ್ತ್ ಇರ್ತೈತಿ, ದೋಸೆಗಂತೂ ಏಕ್ದಮ್ ಇರ್ತೈತಿ ಇದು. ಸೊ ಒಂದು ಸತಿ ನೀವು ಹಿಂಗೆ ಟ್ರೈ ಮಾಡಿರಿ, ಬಾಯಿ ಚಪ್ಪರ್ಸ್ಕೊಂಡು ತಿಂತೀರಿ. ಬಟ್ ಇದಕ್ಕೆ ನಾ ಲಿಟ್ರಲಿ ಹೇಳತ್ತೀನಿ, ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತೆಂಗಿನಕಾಯಿ ಹಾಲು ಹಾಕಿ ಮಾಡಿದಂಥ ಪಲಾವನ ಬೆಸ್ಟ್. ಸೊ ಅದನ್ನು ಹೆಂಗೆ ಮಾಡೋದಂತ ನಾನು ನಿಮಗೆ ಈಗ ತೋರಿಸ್ತೀನಿ, ಪ್ಲಸ್ ಬೆನಿಫಿಟ್ಸು ಹೇಳ್ತೀನಿ, ಕಡಿ ತನಕ ನೋಡ್ರಿ. ಆಲ್ರೆಡಿ ತರಕಾರಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಹಿಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಮುಚ್ಚಿಟ್ರಂದ್ರೆ ಮುಗೀತು, ಫಸ್ಟ್ ಕ್ಲಾಸ್ ರೆಸಿಪಿ ರೆಡಿ ಆಗ್ತೈತಿ. ಆಮೇಲೆ ಇದನ್ನು 10 ನಿಮಿಷ ಸ್ಟೀಮ್ ಒಳಗೆ ಇದನ್ನು ಮಾಡ್ಕೊಂಡ್ಬಿಟ್ರೆ ಆಯ್ತು. ಸೊ ಇದು ಕಾಂಬಿನೇಷನ್ ಆಗಿ ಈಗ ತೆಂಗಿನಕಾಯಿ ಹಾಲು ಹಾಕಿ ಪಲಾವ್ ಹೆಂಗೆ ಮಾಡೋದು ತೋರಿಸ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳತ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆ ಯೂಸ್ ಮಾಡೋಂಗಿಲ್ಲ, ಕಂಪ್ಲೀಟ್ ಪ್ಲೇನ್ ಇರ್ತೈತಿ. ಆಲ್ರೆಡಿ ನಾವು ಕುರ್ಮಾದಾಗ ಎಲ್ಲ ಹಾಕಿಬಿಟ್ಟೇವಿ. ಜಸ್ಟ್ ನಾ ಸುಮ್ಮನೆ ಕರಿಬೇವು ಒಂದು ಕಲರ್ಫುಲ್ಲಿಗೆ ಹಾಕ್ಕೊಳಕತ್ತೇನಿ. ಮತ್ತು ಮೆಣಸಿನ್ಕಾಯಿ ಇವು ಯಾವುದೇ ರೀತಿ ಖಾರ ಎಲ್ಲ, ಸುಮ್ಮನೆ ಒಂದು ಡಿಸೈನ್ ಅಥವಾ ಟೇಸ್ಟ್ ಅಂತ ಅನ್ಕೋರಿ ಹಂಗೆ ಹಾಕತ್ತೇನಿ, ಅಥವಾ ಲುಕ್ಕಿಗೆ ಅಂತ ಅನ್ಕೋರಿ, ಯಾವುದೇ ರೀತಿ ಅವು ಇದು ಮಾಡೋಂಗಿಲ್ಲ. ಅದಾದಮೇಲೆ ನಾ ಇಲ್ಲಿ ಈರುಳ್ಳಿ ಹಾಕ್ಕೊಳತ್ತೀನಿ. ಈರುಳ್ಳಿನೂ ನೀವು ಹಾಕೋಬೋದು ಬಿಡ್ಬೋದು, ಕಂಪ್ಲೀಟ್ಲಿ ಆಪ್ಷನಲ್. ಹಾಕ್ಕೊಂಡ್ರೂ ಅಷ್ಟೇ ಟೇಸ್ಟ್ ಬರ್ತೈತಿ, ಹಾಕಲಿಲ್ಲ ಅಂದ್ರೂ ಅಷ್ಟೇ ಟೇಸ್ಟ್ ಬರ್ತೈತಿ, ಭಾರಿ ಮಸ್ತ್ ಇರ್ತೈತಿ. ಇದಕ್ಕೆ ನಾವು ವಟಾಣಿನೂ ಹಾಕ್ಕೊಳತ್ತೀನಿ, ಜಸ್ಟ್ ಫಾರ್ ಪ್ರೋಟೀನ್ ಸೋರ್ಸಿಗೆ ಅಷ್ಟೇ. ಅದು ಬಿಟ್ಟರೆ ಹಂಗೆ ಮಾಡಿದ್ರೂ ಭಾರಿ ಇರ್ತೈತಿ. ಬಟ್ ಪೂರ ಹಂಗೆ ಮಾಡಿದ್ರೆ ಭಾಳ ಬ್ಲ್ಯಾಂಡ್ ಅಂತ ಅನ್ನಿಸ್ತೈತೆ ಅನ್ನೋ ರೀಸನಿಗೆ ನಾ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಹಸಿರು ವಟಾಣಿನ ಆ್ಯಡ್ ಮಾಡ್ಕೊಳತ್ತೀನಿ. ಹಸಿರು ವಟಾಣಿ ರೀಸನ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಪ್ರೋಟೀನ್. ಇಲ್ಲಾಂದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಬೇರೆ ಯಾವುದಾದ್ರೂ ಕಾಳನ್ನು ಕೂಡ ಪ್ರೋಟೀನ್ ಸೋರ್ಸ್ಗೋಸ್ಕರ ಹಾಕ್ಕೋಬೋದು. ನೋಡಿ, ಮೇನ್ ಇಲ್ಲಿ ತೆಂಗಿನಕಾಯಿ ಹಾಲನ್ನು. ಸೊ ನಾ ಇಲ್ಲಿ ಎಷ್ಟು ಅಕ್ಕಿ ತೊಗೊಂಡೇನಿಲ್ಲ ಅದರಷ್ಟನ್ನು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ತೆಂಗಿನಕಾಯಿ ಹಾಲನ್ನು ನಾ ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ಮತ್ತು 1 ಗ್ಲಾಸ್ ನೀರು. ಫಾರ್ ಎಕ್ಸಾಂಪಲ್ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ತೆಂಗಿನಕಾಯಿ ಹಾಲು, 1 ಗ್ಲಾಸ್ ನೀರು, ಈ ಥರ. ಸೊ ಇಲ್ಲಿ ನಾನು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಅದನ್ನು ಚಂದಂಗೆ ಬೇಯಿಸ್ಕೊಳತ್ತೀನಿ. ಅದಕ್ಕೆ ಇನ್ನೊಂದು ಗ್ಲಾಸ್ ನಾನು ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ. ಬಿಕಾಸ್ ನಾ ಇಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡೇನಿ, 1:2 ಪೋರ್ಷನ್ ಒಳಗೆ ಹಾಕ್ಕೊಳತ್ತೀವಿ. ಸೊ ಇನ್ನು ತೆಂಗಿನಕಾಯಿ ಹಾಲಿಂದ ಮೇಜರ್ ಬೆನಿಫಿಟ್ಸ್ ಈಗ ನಾ ಹೇಳ್ತೇನೆ ಕೇಳ್ರಿ. ಇದ್ರಾಗ ಮೇನ್ ಕೊಬ್ಬು ಕರಗಿಸುವಂಥ ಶಕ್ತಿ ಇರ್ತೈತಿ. ಮತ್ತು ಇದ್ರಾಗಿರುವಂಥ ಒಂದು ಸ್ಪೆಷಲ್ ಲ್ಯಾರಿಕ್ ಆಮ್ಲ ಏನಿರ್ತೈತಲ್ಲ, ಇದರಿಂದ ನಮಗೆ ನಂಜು, ಸ್ಪೆಷಲಿ ಎಲ್ಲಿ ನಂಜಾಗಿರ್ತೈತಿ ಅಥವಾ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಶಿಲೀಂಧ್ರಗಳಿಂದ ಉಂಟಾದಂಥ ಸೋಂಕಿನ ವಿರುದ್ಧ ಇದು ಹೋರಾಡ್ತೈತಿ. ಅಷ್ಟೇ ಅಲ್ಲದೆ ಇದ್ರೊಳಗಿರುವಂಥ ಕಬ್ಬಿನ ಅಂಶದಿಂದ ನಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತೈತಿ. ಕೆಂಪು ರಕ್ತ ಕಣಗಳು ಪ್ಯೂರಿಫೈ ಆಗಿ ಚಂದಂಗೆ ವರ್ಕ್ ಮಾಡ್ತಾವೆ. ಅದರ
ಇದ್ರಾಗ ಫುಲ್ ಕಂಪ್ಲೀಟ್ ಆಕ್ಸಿಜನ್ ತುಂಬತೈತಿ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಡಯಾಬಿಟಿಕ್ ಇರ್ತೈತಿ, ಥೈರಾಯ್ಡ್ ಇರ್ತೈತಿ, ಅವರು ಡೈರಿ ಪ್ರಾಡಕ್ಟ್ಸನ್ನ ಬಿಟ್ಟು ತೆಂಗಿನ ಹಾಲನ್ನು ಯೂಸ್ ಮಾಡ್ಬೇಕು. ಈ ತೆಂಗಿನ ಹಾಲನ್ನು ಹೆಂಗೆ ಯೂಸ್ ಮಾಡೋದನ್ನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ. ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೇನೆ, ನಾನು ಕೋಕೋನಟ್ ಆಯಿಲಿಂದನೇ ಅಡುಗೆ ಮಾಡೋದು ಅಂಥೇಳಿ. ಎಲ್ಲ ಸ್ವೀಟ್ಸೂ ಇದರಿಂದ ಮಾಡ್ಬೋದು. ಕಂಪ್ಲೀಟ್ ಡೈರಿ ಪ್ರಾಡಕ್ಟ್ಸಿಂದ ಇದಕ್ಕೆ ನೀವು ಚೇಂಜ್ ಆಗ್ರಿ. ಇದರಿಂದ ಟೀ, ಕಾಫಿ ಎಲ್ಲನೂ ಮಾಡ್ಬೋದು. ನಾ ಹಂಗೆ ಮಾಡ್ಕೊಂಡು ಕುಡಿತೇನೆ. ಸೊ ಹಿಂಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಜಸ್ಟ್ ಒಂದು ವಿಸಿಲ್ ತೊಗೊಂಡ್ಬಿಟ್ರೆ ಮುಗೀತು, ಪಲಾವ್ ರೆಡಿ ಆಗಿಬಿಡ್ತೈತಿ. ಅಷ್ಟೇ ಅಲ್ಲದೆ ಇದ್ರಾಗ ಮೇನ್ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಇದ್ರಾಗಿರುವಂಥ ಮೆಗ್ನೀಷಿಯಮ್ ಇಮಿಡಿಯೇಟಾಗಿ ನಮಗೇನಾದರೂ ಕೈಕಾಲು ನೋವಿತ್ತು, ಮೂಳೆಗಳಲ್ಲಿ ಇದನ್ನಿತ್ತು, ಕ್ಯಾಲ್ಶಿಯಮ್ ಮತ್ತು ಹಾಲಿನಗಿಂತನೂ ಇದ್ರಾಗ ಜಾಸ್ತಿನೇ ಇರ್ತೈತೆ. ಮತ್ತು ಇದರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಹೆಲ್ಪ್ ಆಗ್ತೈತಿ. ನೋಡು, ಮಸ್ತ್ ಟೇಸ್ಟಿ ಉದುರ ತೆಂಗಿನಕಾಯಿ ಹಾಲಿನ ಪಲಾವ್ ಜೊತೆ ವೆಜ್ ಕುರ್ಮಾ ಹಂಗೆ ಕಲಿಸ್ಕೊಂಡು ತಿಂದ್ರೆ ಬೆರಳಿನ ಬಾಯಿ ಯಾವಾಗ ನುಂಗಿ ಬಿಟ್ಟೈತೆ ಅನ್ನೋದು ಸದ್ಯಕ್ಕೆ ಗೊತ್ತಾಗೋದಿಲ್ಲ ಮಾರಾಯ. ಆ ಪರಿ ಮಸ್ತ್ ಇರ್ತೈತೆ. ಅದಕ್ಕೆ ಹೇಳ್ತಾರೆ, ಇದಕ್ಕೆ ತಾಯಿ ಹಾಲಿಗಿಂತಲೂ ಈ ಹಾಲು ಶ್ರೇಷ್ಠ. ವಯಸ್ಸಾದಂಗೆ ಈ ಹಾಲು ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಡೈರಿ ಪ್ರಾಡಕ್ಟ್ಸ್ಗಿಂತನೂ ಇದು ಭಾರಿ ಟೇಸ್ಟ್ ಇರ್ತೈತಿ, ಪ್ಲಸ್ ಹೆಲ್ದಿ ಇರ್ತೈತಿ. ಇದರಿಂದ ನಮ್ಗೆ ದೇಹದಾಗ ಒಳ್ಳೆ ಕೊಲೆಸ್ಟ್ರಾಲ್ ಅಷ್ಟೇ ಬೆಳಿತೈತಿ ಹೊರತು ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಬೆಳೆಯಂಗಿಲ್ಲ. ನೀವು ಅದಕ್ಕೆ ನೋಡ್ಬೋದು, ಕರಾವಳಿ ತೀರದ ಪ್ರದೇಶದ ಜನ ಕೊಕೊನಟ್ ಆಯಿಲ್ ಒಳಗನ ಅಡುಗೆ ಮಾಡೋದ್ರಿಂದ ಎಷ್ಟಿದ್ರು ಯಂಗ್ ಹೆಲ್ದಿಯಾಗಿ ಕಾಣಿಸ್ತಾರವ್ರು. ಮತ್ತು ಇದ್ರಾಗ ವಿಟಮಿನ್ B12 ಜಾಸ್ತಿ ಇರ್ತೈತಿ, ಕ್ಯಾಲ್ಶಿಯಂ, ವಿಟಮಿನ್ D ಎಲ್ಲನೂ ಇರೋದ್ರಿಂದ ಓವರ್ ಆಲ್ ಬ್ರೇನ್ ಹೆಲ್ತ್, ಬೋನ್ ಹೆಲ್ತ್, ಮೆಟಾಬಾಲಿಕ್ ಫಂಕ್ಷನಿಗೆ ಹೇಳಿ ಮಾಡಿಸಿದಂಥ ಒಂದು ಇಂಗ್ರೀಡಿಯೆಂಟ್. ಇದನ್ನು ನೀವು ಡೈಲಿ ತೊಗೋಬೋದು. ಹೊರಗಿಂದ ಪ್ಲೀಸ್ ತೊಗೊಳಕ್ಕೆ ಹೋಗಬೇಡ್ರಿ, ಬಿಕಾಸ್ ಅದ್ರಾಗ ಸೋಡಿಯಂ ಹಾಕಿರ್ತಾರೋ, ಹೀಗಾಗಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ಮನ್ಯಾಗ ಮಾಡ್ಕೊರಿ. ಹೆಂಗೆ ಮಾಡೋದು ಅನ್ನೋದು ಲಿಂಕ್ ನಂದು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊರಿ. ಬೆನಿಫಿಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ, ಕನ್ನಡದಾಗ ಕೊಟ್ಟಿರ್ತೇನೆ. ಒಂದ್ಸತಿ ಚೆಕ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊತೇನೆ. ಮತ್ತು ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಮೀಟ್ ಆಗ್ತೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.